ನಮ್ಮ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಮರಾಜನಗರದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ. ಜನರ ಉತ್ತಮ ಆರೋಗ್ಯಕ್ಕಾಗಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸುಧಾರಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸರ್ಕಾರ ಒತ್ತು ನೀಡಿದೆ ಎಂದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ನಗರದ ಭಗೀರಥ ನಗರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪಿಎಂ ಮತ್ತು ಎಬಿಐಎಂ ಹಣಕಾಸು ಯೋಜನೆ ಅಡಿಯಲ್ಲಿ ಸ್ಥಾಪಿಸಿರುವ ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಇನ್ನು ರಾಜ್ಯ ಸರ್ಕಾರ ತಂದಿರುವ ನಮ್ಮ ಕ್ಲಿನಿಕ್ ಕಾರ್ಯಕ್ರಮವು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದ್ದು ಮನೆ ಮನೆಗೆ ಆರೋಗ್ಯ ತಲುಪಿಸುವ ಕೆಲಸ ಇದಾಗಿದೆ. ಇದು ಮಹಿಳೆಯರಿಗೆ ಹೆಚ್ಚಿನ ಉಪಯೋಗವಾಗಿದ್ದು ಸಾಂಕ್ರಾಮಿಕ ರೋಗ ತಡೆಗಟ್ಟಲು ಸಹಕಾರಿಯಾಗಿದೆ. ಜನರಿಗೆ ಉಪಯೋಗವಾಗಲಿದೆ. ಇನ್ನು ನಗರದ ಜನತೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಡಿಎಚ್ಒ ಡಾಕ್ಟರ್ ಚಿದಂಬರ ಮಾತನಾಡಿ, ನಮ್ಮ ಕ್ಲಿನಿಕ್ನಲ್ಲಿ ಸಣ್ಣ ಪುಟ್ಟ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಇದರ ಸದುಪಯೋಗ ಜನತೆ ಬಳಸಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್, ಪೌರಾಯುಕ್ತ ಪ್ರಕಾಶ್, ಆರ್ಸಿಎಚ್ಒ ಡಾಕ್ಟರ್ ರಾಜೇಶ್, ಟಿಎಚ್ಒ ಡಾಕ್ಟರ್ ಶ್ರೀನಿವಾಸ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಬ್ಯೂರೋ ನ್ಯೂಸ್ ಪ್ರಜಾ ಪವರ್ ಟಿವಿ ಚಾಮರಾಜನಗರ. ಬ್ಯೂರೋ ನ್ಯೂಸ್ ಎನ್ಕೆಎಸ್ ಟಿವಿ ಚಾಮರಾಜನಗರ. ನಮ್ಮ ಕ್ಲಿನಿಕ್ ಅನ್ನೋಂಥದ್ದು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಇದು ಎಲ್ಲಿ ಜನಸಂಖ್ಯೆ ಇರೋವಂಥದ್ದು ಮತ್ತು ಆ ಜನಸಂಖ್ಯೆ ನಮ್ಮ ಮೇಯ್ನ್ ಹಾಸ್ಪಿಟ್ಲ್ಗಳಿಂದ ದೂರ ಇರೋವಂಥದ್ದು ಮತ್ತು ಅವರು ಅಸಹಾಯಕರಾಗಿರೋವಂಥದ್ದು, ಆರೋಗ್ಯ ಸೇವೆಗಳ ಅವರಿಗೆ ತಲುಪ್ತಾ ಇಲ್ಲ ಅನ್ನೋವಂಥದ್ದು ಎಲ್ಲಿ ಕಂಡುಬಂದಿದೆ ನಗರ ವ್ಯಾಪ್ತಿಯಲ್ಲಿ, ಅಂಥ ಜಾಗಗಳನ್ನ ಮ್ಯಾಪ್ ಮಾಡಿ 15,000 ಪಾಪ್ಯುಲೇಷನ್ಗೆ ಒಂದಾಗಿ ನಮ್ಮ ಕ್ಲಿನಿಕ್ ಅನ್ನೋಂಥದ್ದನ್ನು ಸರ್ಕಾರ ಮಂಜೂರು ಮಾಡಿರೋವಂಥದ್ದು. ಅದೇ ಪ್ರಕಾರ ಚಾಮರಾಜನಗರ ಟೌನ್ಗೆ ನಮ್ಮ ಕ್ಲಿನಿಕ್ ಅನ್ನೋಂಥದ್ದು ಈಗ ಹಿಂದೆ ಒಂದಿತ್ತು, ಈಗ ಇನ್ನೊಂದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿರೋವಂಥದ್ದು. ಅದು ಈ ದಿನ ಇವತ್ತು ಮಾನ್ಯ ಶಾಸಕರವರ ನೇತೃತ್ವದಲ್ಲಿ ಇವತ್ತು ಅದು ಉದ್ಘಾಟನೆ ಆಗಿರೋವಂಥದ್ದು. ಇಲ್ಲಿ ಒಬ್ಬರು ಡಾಕ್ಟ್ರ್ ಇರ್ತಾರೆ ಮತ್ತು ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಒಬ್ಬರು ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಇರ್ತಾರೆ, ಗ್ರೂಪ್ ಡಿ ಇರ್ತಾರೆ. ಇದು ಇಲ್ಲಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಒಬ್ಬರು ಕ್ಷೇತ್ರ ಮಟ್ಟದ ಕಾರ್ಯಕರ್ತರು ಇರ್ತಾರೆ, HIO ಅಂತ ಹೇಳ್ತೀವಿ, ಅವರು ಇರ್ತಾರೆ. ಇದು ಓವರಾಲ್ ಆಗಿ ಇದು ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡೋವಂಥದ್ದು ಇರುತ್ತೆ. ಡಿಸ್ಪೆನ್ಸರಿ ಥರ ಇದು ಕೆಲಸ ಮಾಡೋವಂಥದ್ದು ಇರುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಇಲ್ಲೇ ವೈದ್ಯಾಧಿಕಾರಿಗಳಿಂದ ಔಷಧಿ ಕೊಡೋವಂಥದ್ದು ಇರುತ್ತೆ. ಮತ್ತು ಅವಶ್ಯಕತೆ ಇದ್ದರೆ ಲ್ಯಾಬಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಬೇಕಂದರೆ ಅದನ್ನು ಮಾಡೋವಂಥದ್ದು. ಈಗ ನಮ್ಮದು ಇದ್ರ ಜೊತೆಗೆ ಒಂದು ಗೃಹಾರೋಗ್ಯ ಅಂತ ಏನು ಕಾನ್ಸೆಪ್ಟ್ ಸರ್ಕಾರದ್ದು ಬಂದಿದೆ, ಅದಕ್ಕೆ ಇದು ಲಿಂಕ್ ಮಾಡ್ಕೊಂಡು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಸಾರ್ವಜನಿಕರಿಗೆ ಅವರ ಮನೆ ಹತ್ತಿರದಲ್ಲೇ ಅವ್ರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಥರದಲ್ಲಿ ಇದನ್ನು ಮಾಡ್ತಾ ಇರೋವಂಥದ್ದು. ಮನೆಗೆ ಹೋಗಿ ಅವ್ರಿಗೆ ಔಷಧಿ ಕೊಡೋವಂಥದ್ದು, ಅವ್ರ ಕಾಯಿಲೆ ನೋಡಿ ಔಷಧಿ ಕೊಡೋವಂಥದ್ದು ಒಂದು, ಮತ್ತು ಅವ್ರಿಗೆ ಒಂದು ಹಾಸ್ಪಿಟ್ಲ್ ಫೆಸಿಲಿಟಿ ಕೊಡಬೇಕು ಅನ್ನೋಂಥದ್ದು ಇನ್ನೊಂದು. ಇದೆರಡನ್ನೂ ಕಡಿಮೆ ಪಾಪ್ಯುಲೇಷನ್ಸ್ಗಳಿಗೆ ಇದನ್ನು ಮಾಡ್ತಾ ಬಂದಿರೋವಂಥದ್ದು. ಹಾಗಾಗಿ ಇದು ಚಾಮರಾಜನಗರದ ಟೌನಲ್ಲಿರೋವಂಥ ಈ ಭಾಗದ ಭಗೀರಥ ನಗರ, ಈ ಭಾಗದವ್ರಿಗೆಲ್ರಿಗೂ ಇದು ಅನುಕೂಲ ಆಗುತ್ತೆ ಅನ್ನೋವಂಥದ್ದನ್ನು ಇವತ್ತು ಮಾನ್ಯ ಶಾಸಕರವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗಿದೆ. ಇದು ಯಶಸ್ಸಾಗಲಿ ಅನ್ನೋವಂಥದ್ದನ್ನು ನಾವು ಎಲ್ಲರೂ ಕೋರ್ಕೊಳ್ತೀವಿ. ನಿಮ್ಮ ಹೆಸರು? ಡಾಕ್ಟರ್ ಚಿದಂಬರ, DHO ಚಾಮರಾಜನಗರ. ನಮ್ಮ ಕ್ಲಿನಿಕ್ ಅದು ಹೆಚ್ಚು ಕಡಿಮೆ ಇದು ಮಹಿಳೆಯರಿಗೆ ಅನುಕೂಲ ಆಗಲಿ ಮತ್ತು ಸಾಂಕ್ರಾಮಿಕ ರೋಗ ತಡಿತಕ್ಕಂಥದ್ದಾಗಲಿ ಅಂತೇಳಿ ಇದನ್ನು ಸರ್ಕಾರ ಮಾಡಿದೆ. ಇದು ಭಾಳ ಮುಖ್ಯ. ಜನ ಮನೆಗೆ ಆರೋಗ್ಯ ಅಂತ ಕಾರ್ಯಕ್ರಮ ಮಾಡೋ ದೃಷ್ಟಿಯಿಂದ ಈ ನಮ್ಮ ಕ್ಲಿನಿಕನ್ನು ಪ್ರಾರಂಭ ಮಾಡಿದ್ರು ಅಂತ ಅಂದ್ಕೊಂಡು ಗರ್ಭಿಣಿಯರಿಗೆ ಸಾಂಕ್ರಾಮಿಕ ರೋಗ ಮತ್ತು ಅಲ್ಲಲ್ಲೇ ಚಿಕಿತ್ಸೆಯನ್ನು ಮಾಡಿ ಅಲ್ಲೇ ಅವ್ರಿಗೆ ಹೆಚ್ಚಿಗೆ ದೊಡ್ಡ ಆಸ್ಪತ್ರೆ ಇದನ್ನು ಮಾಡ್ತಕ್ಕಂಥ ಇದೊಂದು ಕಾರ್ಯಕ್ರಮ, ಸರ್ಕಾರ ವಿಶೇಷವಾದಂಥ ಕಾರ್ಯಕ್ರಮ, ಭಾಳ ಮುಖ್ಯವಾಗಿ ಬೇಕಾದಂಥ ಕಾರ್ಯಕ್ರಮ. ಇದರಲ್ಲಿ ಹೆಚ್ಚಿಗೆ ಆಶಾ ಕಾರ್ಯಕರ್ತೆಯರು ಭಾಗವಹಿಸ್ತಾರೆ. ಎಲ್ಲಿರ್ತಾರೆ ಈಗ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಇಮಿಡಿಯೇಟ್ ಕರ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ತಂದಿರ್ತಕ್ಕಂಥದ್ದು. 15,000 ಪಾಪ್ಯುಲೇಷನ್ ಇನ್ನೊಂದು ಬೇಕಾದ್ರೂ ಕೊಡ್ಬೋದು. ಯಾಕಂದ್ರೆ ನಮ್ಮ ಜನತೆಗೆ 80,000 ಮೀರಿದೆ ಚಾಮರಾಜನಗರ ಟೌನ್. ಅಂದರೆ ಒಂದು ಲಕ್ಷಕ್ಕೆ ಹತ್ತಿರ ಇದೆ ಅಂತ ಜನಸಂಖ್ಯೆ ಹೇಳಿದ್ದೀವಿ ಸರ್. ಅದು ಇನ್ನೊಂದು ಕೇಳಿದ್ವಿ, ಇನ್ನೊಂದು ಕೊಡುವಂಥದ್ದು.